ಪ್ರಾರ್ಥನೆ ಮಾಡುವ. ಅತಿ ಪವಿತ್ರನಾಗಿರ್ತಕ್ಕಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ಯೇಸುವೇ, ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ ಸ್ವಲ್ಪ ಹೊತ್ತು ನಿನ್ನನ್ನು ಪ್ರೀತಿ ಮತ್ತು ಭಕ್ತಿ ಆತ್ಮೀಯ ರೀತಿಯಲ್ಲಿ ನಾವು ನಿನ್ನನ್ನು ಆರಾಧಿಸಲು ಬಂದಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳು, ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ಈ ಆರಾಧನೆಯ ಮೊದಲಿಗನು ಮಧ್ಯಸ್ಥನು ಕೊನೆಯವರೆಗೂ ನಮ್ಮ ಸಂಗಡಿಗನಾಗಿದ್ದು ಬಲಪಡಿಸಬೇಕೆಂದು ನಮ್ಮ ತಂದೆಯಾದ ಯೇಸುವೇ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ಭಾನುವಾರದ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡ್ತಕ್ಕಂಥ ಸಂಗೀತ 204ನೇ ಸಂಗೀತ. ನೀ ಬೇಕು ಸರ್ವದ ಉದ್ಧಾರಕ, ಇನ್ನಾರು ಕೊಡರು ಸುಶಾಂತಿಯ, ಯೇಸು ನೀನಗತ್ಯ, ಶ್ರೀ ಯೇಸು ನೀನಗತ್ಯ, ಕೈಚಾಚಿ ನನಗೀಗ ಸಹಾಯ ಎಂಬತಕ್ಕಂಥ ಗೀತೆಯನ್ನು ನಾವೆಲ್ಲರೂ ಎದ್ದು ನಿಂತುಕೊಂಡು ಒಟ್ಟಾಗಿ ಹಾಡಿಕೊಳ್ಳುವ. ನೀ ಬೇಕು ಸರ್ವದಾ ಇನ್ನಾರು ಕೊಡರು ಸುಶಾಂತಿಯ, ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ, ಕೈ ಚಾಚಿ ನನಗೀಗ ಸಹಾಯ, ನೀ ಬೇಕು ಸರ್ವದಾ, ನೀನಿದ್ದಾರೆ ಗಂಡಾಕದಲ್ಲಿಯೂ ಪಾರಾಗುವೆ, ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ, ಕೈ ಚಾಚಿ ನನಗೀಗ ಸಹಾಯಕ, ನೀ ಬೇಕು ಸರ್ವದಾ ನನ್ನೊಂದಿಗೆ, ನೀನಿಲ್ಲದಿದ್ದರೆ ಸೋತೋಗುವೆ, ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ, ಕೈ ಚಾಚಿ ನನಗೀಗ ಸಹಾಯಕ, ನೀ ಬೇಕು ಸರ್ವದಾ ಸುನಾಮನೆ, ನೀ ಹೇಳಿದಂತೆಯೇ ನಾ ಮಾಡುವೆ, ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ, ಕೈ ಚಾಚಿ ನನಗೀಗ ಸಹಾಯಕ, ನೀ ಬೇಕು ಸರ್ವದಾ ಪವಿತ್ರ
ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಹಾಗೆ ನಿಂತುಕೊಂಡಿರುವಾಗ ಕೀರ್ತನೆಗಳಲ್ಲಿ 136ನೇ ಕೀರ್ತನೆ 1ರಿಂದ 12 ವಚನಗಳವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳುವ. ಕೀರ್ತನೆಗಳು 136 1ರಿಂದ 12 ವಚನ, 12ನೇ ವಚನವನ್ನು ಎಲ್ಲರೂ ಒಟ್ಟಾಗಿ ಓದಿ ಮುಗಿಸುವ. ಯೆಹೋವ ಸ್ತುತಿ. 136 ಕೀರ್ತನೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆ ಶಾಶ್ವತವಾದದ್ದು. ಆತನು ಮಹಾ ಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆ ಶಾಶ್ವತವಾದದ್ದು. ಚಂದ್ರ ನಕ್ಷತ್ರಗಳು ರಾತ್ರಿಯನ್ನಾಳುತ್ತವೆ, ಆತನ ಕೃಪೆಯು ಶಾಶ್ವತವಾದದ್ದು. ಇಸ್ರಾಯೇಲರನ್ನು ಅವರ ಮಧ್ಯದಿಂದ ಹೊರತಂದನು, ಆತನ ಕೃಪೆಯು ಶಾಶ್ವತವಾದದ್ದು. ತನ್ನ ಭುಜಬಲ ಶಿಕ್ಷಾಸ್ತ್ರ ಇವುಗಳಿಂದ ಅವರನ್ನು ಬಿಡಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನು ಕೃಪಾಮಹಿಮನು ಆಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ಸಾನ್ನಿಧ್ಯಕ್ಕೆ ಬಂದು ಈ ಪವಿತ್ರ ಆಲಯದಲ್ಲಿ ಕುಳಿತು ಸ್ವಲ್ಪ ಹೊತ್ತು ನಿನ್ನನ್ನು ಧ್ಯಾನಿಸುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ. ನಮ್ಮೆಲ್ಲರನ್ನ ಪರೀಕ್ಷಿಸಿ ತಿಳ್ಕೊಂಡಿರ್ತಕ್ಕಂಥ ತಂದೆ ನೀನಾಗಿದ್ದಿ. ನಾವೆಲ್ಲರೂ ಆತ್ಮೀಯ ರೀತಿಯಲ್ಲಿ ಕರ್ತನೆ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಬಂದು ಸೇರಿದ್ದೇವೆ. ಕೂಡಿರುವ ನಮ್ಮೆಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ನೀನು ಆಶೀರ್ವದಿಸುವ ತಂದೆಯಾಗಿದ್ದೆ. ನಮ್ಮ ವಿಶ್ವಾಸ ನಿನ್ನ ಮೇಲೆ ಬಲವಾಗಿದೆ. ಆ ವಿಶ್ವಾಸದಿಂದ ಕರ್ತನೆ ನಾವು ಈ ಲೋಕದಲ್ಲಿ ಸ್ಥಿರವಾಗಿ ನಿನ್ನ ಸಾಮ್ರಾಜ್ಯವನ್ನು ಕಟ್ಟುತ್ತಾ ಇದ್ದೇವೆ. ತಂದೆಯೇ, ಅದು ನಿನ್ನ ಕೃಪೆಯಾಗಿದೆ ಎಂದು ನಾವು ನೆನೆಸಿ ನಿನಗೆ ಪುನಃ ನಿನ್ನ ಕೃಪೆಗಾಗಿ ನಾವು ಪ್ರಾರ್ಥಿಸುವ ಮಕ್ಕಳಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನೆನೆಸುತ್ತಾ ಈ ಲೋಕದಲ್ಲಿ ನಿನಗೆ ಮಾದರಿಯಾಗಿ ತಂದೆಯ ಅನ್ಯರಿಗೆ ಮಾದರಿಯಾಗಿರ್ತಕ್ಕಂಥ ಜೀವನವನ್ನು ನಾವು ರೂಢಿಸಿಕೊಂಡು ತಂದೆಯೇ, ಯಾವ ರೀತಿಯಿಂದ ಈ ಲೋಕದಲ್ಲಿ ನಿನಗೆ ಗೌರವ ತರುವಂತೆ ನಾವು ನಡೆದುಕೊಳ್ಳಬೇಕಾಗಿದೆ, ಆ ಒಂದು ಸಂಸ್ಕೃತಿಯನ್ನು ನಾವು ಹೊಂದಿದವರಾಗಿದ್ದೇವೆಂದು ನಿನಗೆ ಬಲವಾಗಿ ನಾವು ನಿನಗೆ ಪ್ರತಿಪಾದಿಸುತ್ತೇವೆ. ತಂದೆಯೇ, ಆ ಶಕ್ತಿ ನೀನು ನಮಗೆ ಕೊಟ್ಟಿದ್ದೆ, ನಿನಗೆ ಸ್ತೋತ್ರವಾಗಲಿ. ಈ ರಾತ್ರಿಯಲ್ಲಿ ತಂದೆಯೇ, ನಾವೆಲ್ಲರೂ ಹಾಡುಗಳಿಂದಲೂ ಸಂಗೀತ ವಾದ್ಯಗಳಿಂದಲೂ ಸತ್ಯವೇದದ ಅಧ್ಯಯನದಿಂದಲೂ ನಿನ್ನನ್ನು ಮಹಿಮೆಪಡಿಸುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಪ್ರತಿಯೊಬ್ಬೊಬ್ಬರಿಗೂ ತಮ್ಮದೇ ಆಗಿರ್ತಕ್ಕಂಥ ಒಂದು ಯಾವುದೇ ಒಂದು ಕೊರತೆ ಇದ್ದಿರಬಹುದು. ತಂದೆಯ ನಿನ್ನ ಮಕ್ಕಳು ಹೊತ್ತು ತಂದಿರತಕ್ಕಂಥ ಆ ಕೊರತೆಯನ್ನು ನೀನು ಗುರುತಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಲೌಕಿಕ ಎಲ್ಲ ವರದಾನಗಳನ್ನಲ್ಲದೆ ಆತ್ಮಿಕ ವರದಾನಗಳನ್ನು ಕೂಡ ನೀನು ಬಲಪಡಿಸುವವನಾಗಿದ್ದಿ ಎಂದು ನಾವು ತಿಳಿದುಕೊಂಡಿದ್ದೇವೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ನಮ್ಮ ಪ್ರಾರ್ಥನಾ ಕೂಗು ಕೇಳುತ್ತಿ ಎಂದು ನಾವು ವಿಶ್ವಾಸಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದ್ದೆ. ಬಹುದಿನಗಳ ಕಾಲ ಪ್ರಾರ್ಥನೆಯೊಂದಿಗೆ ಕರ್ತನೆ ಮಳೆಗಾಗಿ ರೋಧಿಸಿ ನಿನ್ನನ್ನು ಪ್ರಾರ್ಥಿಸಿದೆವು. ನಮ್ಮ ಮೇಲೆ ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಪ್ರೀತಿ ಅತಿಯಾಗಿರುವುದರಿಂದಲೇ ಕರ್ತನೆ ನಾವು ಬೇಡಿದ ಪ್ರತಿಯೊಂದೊಂದು ವರಗಳನ್ನು ಕೊಡ್ತಕ್ಕಂಥ ತಂದೆ ನೀನಾಗಿದ್ದೆ.
ಈ ಸಂದರ್ಭದಲ್ಲಿ ಪುನಃ ನಿನಗೆ ಪ್ರಾರ್ಥನಾ ಮನವಿಗಳನ್ನು ನಾವು ಸಲ್ಲಿಸುತ್ತೇವೆ. ಅತಿವೃಷ್ಟಿಯಿಂದ ಬಾಧೆಗೊಳಗಾಗಿರ್ತಕ್ಕಂಥ ಅನೇಕ ರಾಜ್ಯಗಳ ಜನರನ್ನು ನಾನು ಜ್ಞಾಪಕ ಮಾಡುತ್ತೇನೆ. ನಿನ್ನ ಮಕ್ಕಳು ಕಷ್ಟದಲ್ಲಿ ತೊಂದರೆಯಲ್ಲಿದ್ದಿರಬಹುದು. ಅತಿ ಮಳೆಯಿಂದಾಗಿ ಕರ್ತನೆ ಅವರ ಮನೆಗಳು ಕುಸಿದಿರಬಹುದು. ಅತಿ ಮಳೆಯಿಂದಾಗಿ ಕರ್ತನೆ ಅವರ ಜೀವನ ಅಸ್ತವ್ಯಸ್ತವಾಗಿರಬಹುದು. ಅವೆಲ್ಲವುಗಳನ್ನು ಕೇಳಿ ತಂದೆಯೇ, ಈ ಸಂದರ್ಭದಲ್ಲಿ ನಿನಗೆ ಅವರಿಗಾಗಿ ಪ್ರಾರ್ಥನಾ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ನಿನ್ನ ಪ್ರೀತಿಯ ಮಕ್ಕಳಾಗಿದ್ದಾರೆ. ನಿನ್ನ ಪ್ರೀತಿಯ ಮಕ್ಕಳು ಕಷ್ಟಕ್ಕೀಡಾದಾಗ ನಿನಗೆ ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಯ ಕೂಗನ್ನು ಕೇಳ್ತಕ್ಕಂಥವನ್ನು ನೀನಾಗಿದ್ದಿ ತಂದೆಯೇ. ನಮ್ಮ ಪ್ರಾರ್ಥನಾ ಕೂಗನ್ನು ಕೇಳು. ನಮ್ಮ ಎಲ್ಲ ಸಮಸ್ಯೆಗಳಿಗೆ ನೀನು ಪರಿಹಾರವನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಸಮಸ್ಯೆಗಳಿದ್ದರೂ ಕೂಡ ನೀನು ಬಗೆಹರಿಸಿ ಈ ಒಂದು ಕರ್ನಾಟಕ ರಾಜ್ಯವು ಸುಲಲಿತವಾಗಿ ಸೌಹಾರ್ದಯುತವಾಗಿ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ನಾಯಕರನ್ನು ನೀನು ದಯಪಾಲಿಸಿದ ನಿನಗೆ ಸ್ತೋತ್ರ. ಅದೇ ಪ್ರಕಾರವಾಗಿ ತಂದೆಯೇ, ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಈ ಭೂಲೋಕದ ನಿನ್ನ ಪ್ರೀತಿಯ ಜನರೆಲ್ಲರೂ ಒಂದು ಸದ್ಭಕ್ತಿಯಲ್ಲಿ ಬೆಳೆಯುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ಇವತ್ತಿನ ಈ ದಿನವನ್ನು ನೀನು ಆಶೀರ್ವದಿಸಿದ್ದೆ. ಇವತ್ತಿನ ಎಲ್ಲ ಕಾರ್ಯಗಳು ಕರ್ತನೆ ಯಶಸ್ವಿ ನೆರವೇರುವ ಹಾಗೆ ನೀನು ಕೃಪೆ ಮಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ಇವತ್ತಿನ ದಿವಸದಲ್ಲಿ ನಮ್ಮಿಂದ ಆಗಲಿರ್ತಕ್ಕಂಥ ಆ ಒಂದು ಅಜ್ಜಿಯ ಆತ್ಮಕ್ಕೆ ಶಾಂತಿಯನ್ನು ಕೂಡ ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಕಳೆದುಕೊಂಡು ದುಃಖ ತಪ್ತರಾಗಿರ್ತಕ್ಕಂಥ ಎಲ್ಲ ರಕ್ತ ಸಂಬಂಧಿಕರನ್ನು ನೀನು ಆಶೀರ್ವದಿಸಲು ನಿನ್ನನ್ನು ಬೇಡಿದ್ದೇವೆ. ನಮ್ಮ ಆಶೀರ್ವಾದ ಫಲಿಸುತ್ತದೆ ಎಂದು ನಾವು ತಿಳಿದಿದ್ದೇವೆ ತಂದೆಯೇ. ಪ್ರತಿಯೊಬ್ಬೊಬ್ಬರನ್ನು ಸಮಾಧಾನದೆಡೆಗೆ ಕೊಂಡೊಯ್ಯೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅದೇ ಪ್ರಕಾರವಾಗಿ ಈ ಸಂದರ್ಭದಲ್ಲಿ ನನ್ನ ಸಭೆಗಾಗಿ ಪ್ರತಿಯೊಂದೊಂದು ಸಮಸ್ಯೆಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಸಭೆಯಲ್ಲಿ ಕಾಯಿಲೆಯಿಂದ ಬಳಲುತ್ತಿರ್ತಕ್ಕಂಥ ಜನರಿಗಾಗಿ, ನನ್ನ ಸಭೆಯಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಎಲ್ಲ ಒಕ್ಕಲಿಗ ರೈತಾಪಿ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಅವರ ದುಡಿಮೆಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲಗಳನ್ನು ನೀನು ಕೊಡ್ತಾ ಇದ್ದೆ ತಂದೆ, ನಿನಗೆ ಸ್ತೋತ್ರ. ಅವರನ್ನು ಮಳೆಯಿಂದ ಸಂತೃಪ್ತಿಪಡಿಸಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಮಳೆಯಿಂದ ಅನಾಹುತಗಳಾಗದಂತೆ ಕರ್ತನೆ, ಅವೆಲ್ಲವೂ ನಮಗೆ ಉಪಯೋಗವಾಗ್ತಕ್ಕಂಥ ನಿಟ್ಟಿನಲ್ಲಿ ಮಳೆಯನ್ನು ಸುರಿಸು, ನಮಗೆ ಅಭಿವೃದ್ಧಿಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಿನ್ನ ಆಲಯಕ್ಕೆ ಬಂದಿರತಕ್ಕಂಥ ಅನೇಕರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಬಾರದೇ ಇರತಕ್ಕಂಥ ಮಕ್ಕಳಿಗೂ ಕೂಡ ನಾನು ಪ್ರಾರ್ಥಿಸುವನಾಗಿದ್ದೇನೆ ತಂದೆಯೇ. ಅವರು ದಿನವೆಲ್ಲ ದುಡಿದು ದಣಿದು ಬಂದಿರಬಹುದು. ಅವರ ದೇಹದ ಆರೈಕೆಗಾಗಿ ನಿನ್ನ ಮಕ್ಕಳು ಮನೆಯಲ್ಲಿರ್ಬೋದು. ಅವರನ್ನು ಕೂಡ ನಿನ್ನ ಆಶೀರ್ವದಿಸೆಂದು ನಿನ್ನನ್ನು ಬೇಡುತ್ತೇನೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ನಮ್ಮ ಎಲ್ಲ ಸಭೆಯ ವಿದ್ಯಾರ್ಥಿಗಳನ್ನು ನಾನು ಜ್ಞಾಪಕ ಮಾಡುತ್ತೇನೆ. ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ಒಡಮೂಡಿ ಬಂದು ಕರ್ತನೆ, ಪೈಪೋಟಿಯಲ್ಲಿ ನಿನ್ನ ಮಕ್ಕಳು ಮುನ್ನಡೆಯುವ ಹಾಗೆ ನೀನು ಕೃಪೆ ಮಾಡು. ಪ್ರತಿಯೊಂದರಲ್ಲಿಯೂ ನಿನ್ನ ಕ್ರೈಸ್ತ ಮಕ್ಕಳನ್ನು ಮುಂದೆ ಇಡ್ತಕ್ಕಂಥ ಶಕ್ತಿ ನಿನ್ನದಾಗಿದೆ. ಅದು ನಮ್ಮ ಭಕ್ತಿಯ ಪೂರ್ವಕವಾಗಿ, ಅದು ನಮ್ಮ ಪ್ರಾರ್ಥನೆಯ ಬೇಡಿಕೆಗಾಗಿ ಈ ರೀತಿಯಿಂದ ನಾವು ಬೇಡುವ ಪ್ರತಿಯೊಂದೊಂದು ಆಶೀರ್ವಾದಗಳನ್ನು ಕರ್ತನೆ ನೀನು ಕೊಡುವವನಾಗಿದ್ದೆ, ನಿನಗೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗಾಗಿ ಬಂದಿರತಕ್ಕಂಥ ಎಲ್ಲ ಸ್ತ್ರೀ ವರ್ಗಕ್ಕಾಗಿ, ಬಾರದೇ ಇರತಕ್ಕಂಥ ಎಲ್ಲ ಸ್ತ್ರೀಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯೇ. ಅವರಿಗೆ ಹೆಚ್ಚಿನ ಒಂದು ಆಶೀರ್ವಾದ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಈ ಊರಿನಿಂದ ಕೆಲಸವನ್ನು ಆರಿಸಿ ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಅನೇಕ ನನ್ನ ಸಭಾ ಬಂಧುಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿನ್ನ ಮಕ್ಕಳು ಎಲ್ಲಿದ್ದರೂ ಕೂಡ ನಿನ್ನ ಪವಿತ್ರವಾದ ಕೃಪೆ ಅವರ ಜೊತೆಗಿರಲಿ ತಂದೆಯೇ. ಅವರು ಹೋಗುವಾಗಲೂ ಬರುವಾಗಲೂ, ಅವರು ಕೆಲಸ ಮಾಡುವಾಗಲೂ ಪ್ರತಿಯೊಂದೊಂದು ಗಳಿಗೆಯಲ್ಲಿ ನೀನು ಸಂಗಡಿಗನಾಗಿದ್ದು, ಅವರ ಎಲ್ಲ ಕೃತ್ಯಗಳಲ್ಲಿ ನೀನು ಆಶ್ರಯಾಗಿದ್ದು, ಅವರು ಹಾಕಿಕೊಂಡಿರ್ತಕ್ಕಂಥ ಯೋಜನೆಯು ಸಫಲವಾಗಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ವಿದ್ಯೆ ಕಲಿಯಲಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸು. ವಿದ್ಯೆಯಲ್ಲಿ ಇನ್ನೂ ಅವರು ಮುಂದುವರಿಯುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಇನ್ನು ಹಿರಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ಸಭೆಯ ಎಲ್ಲ ಹಿರಿಯರನ್ನು ಏರಳವಾದ ರೀತಿಯಲ್ಲಿ ಆಶೀರ್ವದಿಸು. ನಿನ್ನ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸು. ಅವರು ಹೊಂದಿರತಕ್ಕಂಥ ಮಕ್ಕಳು, ಸೊಸೆಯಂದಿರನ್ನು, ಮೊಮ್ಮಕ್ಕಳನ್ನು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ತಂದೆಯೇ.
ಅವರ ಮಕ್ಕಳು ಅವರನ್ನು ಗೌರವಯುತವಾಗಿ ನಡೆಸಿಕೊಳ್ಳಿಕ್ಕಾಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಆ ನಿನ್ನ ಮಕ್ಕಳಿಗೆ ದಯಪಾಲಿಸಬೇಕೆಂದು ನಿನ್ನನ್ನು ಬೇಡುತ್ತೇವೆ. ಈ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ. ಹಾಡು ವಾಕ್ಯದಿಂದ ನಾವೆಲ್ಲರೂ ನಿನ್ನನ್ನು ಸ್ತುತಿಸುವಾಗ ತಂದೆಯೇ, ನಮ್ಮ ಸ್ತುತಿಗಳು ನಿನಗೆ ಮೆಚ್ಚುಗೆಯಾಗಿರಲಿ. ನಾವು ಆಡ್ತಕ್ಕಂಥ ಹಾಡುಗಳು ನಿನಗೆ ಮೆಚ್ಚುಗೆಯಾಗಿರಲಿ. ನಾವು ಕೇಳ್ತಕ್ಕಂಥ ಸಂದೇಶವೂ ಕೂಡ ನಿನಗೆ ಮೆಚ್ಚುಗೆಯಾಗಿರಲಿ. ಅದರ ಮುಖಾಂತರವಾಗಿ ನಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕಾಗ್ತಕ್ಕಂಥ ಸಕಲ ಕೃಪೆಯ ಆಶೀರ್ವಾದಗಳನ್ನು ಸುರಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಇಂದಿನ ವೇದ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದವಾಕ್ಯವು ಶಶಿಕುಮಾರ್ ಅಲ್ಲಿ ಓದಬೇಕಿದ್ರೆ ಆಂಧ್ರದಲ್ಲಿ ಆಕ್ಸಿಡೆಂಟ್ ಆಗಿರೋದು ಶಶಿಕುಮಾರ್ ಇಂದಿನ ವೇದ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದವಾಕ್ಯವು 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21, 22 ಎರಡು ವಚನಗಳು. ಎರಡನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21, 22. ನೋಡು ಮೈಕ್ ಬಟನ್ ಮತ್ತು ಅವರು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧವೆಂಬ ಘೋಷಣೆದೊಳಗೆ ಭಟ್ಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಘೋಷಿಸಿರಿ ಎಂಬುದಾಗಿ ಆಜ್ಞಾಪಿಸಿದರು. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರುದ್ಧವಾಗಿ ಬಂದ ಅಮ್ಮೋನಿಯರನ್ನು ಮೊಬ್ಬೆರನ್ನು ಸೀನಾಯಿ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಮಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು ಮೊಬ್ಬೆರು ಸೇರಿಯನ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ವವಾಗಿ ಸಂಹರಿಸಿ ಬಿಟ್ಟರು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಹೊಸ ಒಡಂಬಡಿಕೆಯ ಭಾಗದಲ್ಲಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ರಿಂದ 27 ವಚನಗಳವರೆಗೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ರಿಂದ
27ರವರೆಗೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ ವಚನ 25ರಿಂದ 27ರವರೆಗೆ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುತ್ತಿರುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಆಸ್ತಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿಟ್ಟಿದ್ದವು. ಸೆರೆಗೆ ಯಜಮಾನನು ಇಲ್ಲಿದ್ದೇ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಮನೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತೆಯನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದರು ಎಂಬುದು. ದೇವರ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ನಾವೆಲ್ಲರೂ ಹಾಗೆ ಕುಳಿತುಕೊಂಡಿರುವಾಗ 103ನೇ ಕೀರ್ತನೆ, ನಾಶವಾಗುವುದೇಕೋ ಮಾನವ, ನಾಶವಾಗುವುದೇಕೋ ಎಂಬತಕ್ಕಂಥ ಗೀತೆಯನ್ನು ಆಡುವಾಗ ಈ ಇವತ್ತಿನ ಕಾಣಿಕೆಯನ್ನು ಸ್ವೀಕಾರ ಮಾಡಲಾಗುತ್ತದೆ.
ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಾವೆಲ್ಲರೂ ನಿನ್ನ ಆಲಯಕ್ಕೆ ಬರಿಗೈಯಿಂದ ಬಾರದೆ ಪ್ರಿಯನೇ, ನೀನು ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅಲ್ಪ ಭಾಗವನ್ನು ಪ್ರೀತಿ ಮತ್ತು ಗೌರವದಿಂದ ನಿನಗೆ ಸಲ್ಲಿಸಿದ್ದೇವೆ. ಕೊಟ್ಟಿರುವ ಎಲ್ಲ ನಿನ್ನ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿ ಅದಕ್ಕೆ 100ರಷ್ಟು ಹಿಂತಿರುಗಿಸ್ತಕ್ಕಂಥ ಆ ಕೃಪೆ ನೀನು ನಮಗೆ ದಯಪಾಲಿಸಬೇಕೆಂದು, ಈ ಕಾಣಿಕೆಯನ್ನು ನಿನ್ನ ಸೇವೆಯಲ್ಲಿ ಅಭಿವೃದ್ಧಿಪಡಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಸಭೆಯವರಿಗೆ ತಿಳಿಸಬೇಕಾಗಿರ್ತಕ್ಕಂಥ ಪ್ರಕಟಣೆಗಳು: ಮುಂದಿನ ಭಾನುವಾರ ಯಥಾ ಪ್ರಕಾರ ಆರಾಧನೆ ಸರಿಯಾದ ಸಮಯಕ್ಕೆ ಜರುಗಿಸಲ್ಪಡುತ್ತದೆ. ಎಲ್ಲ ಸಭಿಕರು ಸರಿಯಾದ ಸಮಯಕ್ಕೆ ಬಂದು ಪಾಲ್ಗೊಳ್ಳಲು ತಮ್ಮನ್ನು ವಿನಂತಿಸುತ್ತೇನೆ. ಕಳೆದ ಭಾನುವಾರದ ಕಾಣಿಕೆ $1,580 ಆಗಿದೆ ಅಂತೇಳಿ ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಕೆಲವು ಕೃತಜ್ಞತಾ ಕಾಣಿಕೆ ಕೊಟ್ಟಿದ್ದಾರೆ. ರೂತಳು ಗಂಡು ಮಗುವಿಗೆ ಜನ್ಮ ನೀಡಿದ್ದಕ್ಕಾಗಿ ಭಾಸ್ಕರ್ ಬಡಿಗೇರವರು $1,000 ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಶಶಿಕುಮಾರ್ ಹನುಮಂತವರ ಮಗ ಇಲ್ಲಿ ಆಕ್ಸಿಡೆಂಟ್ನಲ್ಲಿ ಒಂದು ಅದ್ಭುತವಾದ ರೀತಿಯಲ್ಲಿ ದೇವರು ಅವರನ್ನು ಪಾರು ಮಾಡಿ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ ಅವರು ಕೂಡ $500 ದೇವರಿಗೆ ಕೃತಜ್ಞತಾ ಕಾಣಿಕೆಯಾಗಿ ಸಲ್ಲಿಸಿರ್ತಾರೆ. ಇವತ್ತು ದ್ರಾಕ್ಷಾರಸ ಕೊಡಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಕೊಡಲಿಕ್ಕಾಗಲಿಲ್ಲ. ಅದನ್ನು ನಾವು ಮುಂದಿನ ತಿಂಗಳಿಗೆ ಮುಂದೂಡಿದ್ದೇವೆ. ಸಂಡೇ ಸ್ಕೂಲ್ ಮಕ್ಕಳು ಬಂದಿಲ್ಲಲ್ಲ ರಾತ್ರಿ? ಸರಿ. ಸಮಯ ಭಾಳ ಆಗ್ತಾಯಿದೆ. ಚಿಕ್ಕದರಲ್ಲಿ ಸ್ವಲ್ಪ ಚಿಕ್ಕ ಸಮಯದಲ್ಲಿ ದೈವ ವಾಕ್ಯವನ್ನು ನಾವು ಕೇಳೋಣ. ತಮ್ಮೆಲ್ಲರಿಗೆ ನಾನು ಬೇಜಾರು ಮಾಡೋದಿಲ್ಲ, ಆದಷ್ಟು ಬೇಗನೆ ಮುಗಿಸುವುದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಚಿಕ್ಕದಾಗಿ ತಮ್ಮೆಲ್ಲರಿಗೆ ತಿಳಿತಕ್ಕಂಥ ಒಂದು ಚಿಕ್ಕ ಸಂದೇಶ. ಸಮಯ 9:15 ಆಗಿದೆ. ಒಂದು 15 ನಿಮಿಷಗಳ ಕಾಲ ನಾವು ದೇವರೊಟ್ಟಿಗೆ ಸಂಪರ್ಕವನ್ನು ಸಾಧಿಸುವ, ನಾವೆಲ್ಲರೂ ಏಕಾಗ್ರತೆಯಲ್ಲಿ ದೈವ ಸಂದೇಶಕ್ಕೆ ಅಣಿಯಾಗುವ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಈ ಸಂದರ್ಭದಲ್ಲಿ ತಂದೆಯೇ ನಮಗೆ ಏಕಾಗ್ರತೆಯನ್ನು ದಯಪಾಲಿಸು. ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಸಂಯಮ, ಒಳ್ಳೆಯ ಮನಸ್ಸು ದಯಪಾಲಿಸು. ನಿನ್ನ ವಾಕ್ಯದಲ್ಲೇ ನಾವೆಲ್ಲರೂ ಏಕಾಗ್ರತವಾಗಿ ಕೇಳಿಕೊಳ್ಳುವ ಹಾಗೆ ಒಂದು ಒಳ್ಳೆಯ ಕೃಪೆಯನ್ನು ನಮಗೆ ದಯಪಾಲಿಸೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಓದಿರ್ತಕ್ಕಂಥ ವೇದ ವಾಕ್ಯ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಅಲ್ಲಿ ಒಂದು ಸಂದೇಶ, ಮತ್ತು ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಸಂದೇಶ. ಯಾವ ರೀತಿಯಿಂದ ತಾಳ್ಮೆ ಹೇಳಿದೆ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತದೆ. ರಾತ್ರಿ ಭಾಳ ಆಗಿದೆ, ಅನೇಕರಿಗೆ ಅನಿಸ್ತದೆ ಯಾಕೆ ಪ್ರಾರ್ಥನೆ ಮಾಡಬೇಕು ಬರ್ತದಲ್ಲ, ನಾವು ಯಾಕೆ ಊಟ ಮಾಡಬೇಕು, ನಾವು ಯಾಕೆ ಕೆಲಸ ಮಾಡಬೇಕು, ಪ್ರಶ್ನೆಗಳು ನೋಡ್ರಿ ನಮಗೆ ಹೆಂಗೆ ಬರ್ತದೆ. ಹೌದಲ್ಲ? ಪ್ರತಿಯೊಂದಕ್ಕೂ ದೇವರು ಉತ್ತರ ಕೊಟ್ಟಿದ್ದಾನಲ್ಲ. ಕೆಲಸ ಯಾಕೆ ಮಾಡಬೇಕಂತಂದರೆ ಗೊತ್ತಾಗ್ತದೆ ನಿಮ್ಮೆಲ್ಲರಿಗೆ. ಯಾಕಂದರೆ ನನ್ನ ಸಭಿಕರು ಎಲ್ಲರೂ ಭಾಳ ಬುದ್ಧಿವಂತರು. ಊಟ ಯಾಕೆ ಮಾಡ್ಬೇಕಂತೇಳಿ ಗೊತ್ತಿದೆ. ಅದು ಕೂಡ ನೀವೆಲ್ಲ ಭಾಳ ಅದ್ಭುತವಾಗಿ ತಿಳಿದುಕೊಳ್ತಕ್ಕಂಥವ್ರು ಇದ್ದೀರಿ.
ಉಗ್ರಾಣಿಕರು ಒಂದು ಸಮಸ್ಯೆ ತಂದಿಟ್ಟಿದ್ದಾರೆ. ನಾವು ಪ್ರಾರ್ಥನೆಗಾಗಿ ಮಳೆಗಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ರಲ್ಲಿ ಹಣದ ಆಯವ್ಯಯ ಬರೆದಿಟ್ಟಿದ್ದಾರೆ. ಬರೆದಂತಂದರೆ ಅದು ಎಲ್ಲ ಖರ್ಚು ಮಾಡಿ ಉಳಿದಿರ್ತಕ್ಕಂಥದ್ದು 12,670 ರೂಪಾಯಿಗಳು ಉಳಿದಿದೆ. ಇನ್ನು ಎಲ್ಲರೂ ಸಾಕಷ್ಟು ಧಾರಾಳವಾಗಿ ಕಾಣಿಕೆ ಕೊಟ್ಟಿದ್ದೀರಿ. ಆ ಕಾಣಿಕೆಯನ್ನು ನಾವೆಲ್ಲರೂ ನಮ್ಮ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕಾಗಿ ಬಳಸಿಕೊಂಡಿದ್ದೇವೆ. ಹೀಗಾಗಿ ಖರ್ಚು ಮಾಡಿ ಉಳಿದಿರ್ತಕ್ಕಂಥದ್ದು 12,670 ರೂಪಾಯಿಗಳು ಖಜಾನೆಯಲ್ಲಿ ಇರ್ತದೆ ಅಂತೇಳಿ ತಿಳಿಸ್ತೇನೆ. ವಿವರಗಳನ್ನೆಲ್ಲ ಬರೆದಿದ್ದಾರೆ ಚಿಕ್ಕದಾಗಿ, ಸಣ್ಣ ಖರ್ಚುಗಳು ಅಷ್ಟೇನು ಬೇಡ, ಅದಕ್ಕೆ ಟೋಟಲ್ ಮಾಡಿ ನಾವು ನಿಮ್ಗೆ ಹೇಳಿದ್ದೇವೆ. ಇರಲಿ. ಹೌದು, ಎಲ್ಲಿಗೆ ಬಂದೀವಿ ನಾವು? ಹೋದ ವಾರ ನಾವು ಏನು ವಾಕ್ಯ ಕೇಳಿದ್ವಿ ಏನು ಗೊತ್ತೇ ಇಲ್ಲ, ನೆನಪೇ ಇರೋದಿಲ್ಲ ಏನು ಕೇಳಿದ್ವಿ. ಹೌದಲ್ಲ? ಹೌದು. ಅದಕ್ಕೆ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ, ದೇವರೇ ಏಕಾಗ್ರತೆ ಕೊಡು, ಕೇಳಿದ ವಾಕ್ಯ ಮನಸ್ಸಿನಲ್ಲಿ ಇರುವಂಗೆ ಮಾಡು, ಅದು ತಮ್ಮ ಜೀವನದಲ್ಲಿ ಅಳವಡಿಕೆ ಆಗುವಂಗೆ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಫಲಿಸಂಗಿಲ್ಲ ಅಂತೇಳಿ ಏನು ತಿಳ್ಕೊಬೇಡ್ರಿ, ಫಲಿಸ್ತದೆ. ಆದರೆ ಇವತ್ತು ನಾನು ಹೇಳಕ್ಕೆ ಹೊರಟದ್ದಂತಂದರೆ, ಈ ಪ್ರಾರ್ಥನೆ ಯಾಕೆ ಮಾಡಬೇಕಾಗಿದೆ, ಈ ಸ್ತುತಿ ಯಾಕೆ ಮಾಡಬೇಕಾಗಿದೆ, ದೇವರನ್ನೇ ಯಾಕೆ ಮಹಿಮೆ ಪಡಿಸಬೇಕಾಗಿದೆ, ಅದಕ್ಕಾಗಿ ಇಲ್ಲಿ ಮಹಿಮೆ ಪಡಿಸಿದರೆ ಏನಾಗ್ತದೆ ಅಂತನ್ನೋದ್ರ ಬಗ್ಗೆ ಚಿಕ್ಕ ಸಮಯದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ದೇವರ ವಾಕ್ಯದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಇರ್ತಕ್ಕಂಥ 20ನೇ ಅಧ್ಯಾಯದ 20, 21, 22ರಲ್ಲಿ ಅಲ್ಲಿ ಒಂದು ವಿವರಣೆ ಇದೆ. ಅಲ್ಲಿ ಯೆಹೋಷಾಫಾಟನು ಒಬ್ಬ ರಾಜನಾಗಿದ್ದ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯೆಹೋಷಾಫಾಟನು ಒಬ್ಬ ರಾಜನಾಗಿದ್ದ. ಆ ರಾಜನು ಏನಂತಂದರೆ ಅಲ್ಲಿ ದೇವರಿಗೆ ಪ್ರೀತಿಯ ಭಕ್ತನಾಗಿದ್ದ. ಅಲ್ಲಿ ಆಗಿನ ಕಾಲದಲ್ಲಿ ಈ ಮೂರ್ತಿ ಆರಾಧಕರು ಜಾಸ್ತಿ ಇದ್ದರು. ಬರೀ ಮೂರ್ತಿ ಪೂಜೆ ಮಾಡ್ತಿದ್ರು, ಪ್ರಾಣಿ ಪಕ್ಷಿಗಳನ್ನು ಪೂಜೆ ಮಾಡ್ತಿದ್ರು. ಅಂಥದ್ರಲ್ಲಿ ಯೆಹೋವ ದೇವರಿಗೆ ಕೋಪ ಬಂದು ಆತನು ಏನು ಮಾಡಿದ್ದಾನೆ ಅಂತಂದರೆ ಯೆಹೋಷಾಫಾಟನ ಮುಖಾಂತರವಾಗಿ ಸಮಾಜವನ್ನು ಸ್ವಲ್ಪ ಬದಲಾವಣೆಗೆ ತರೋಣ ಅಂತೇಳಿ ಅಲ್ಲಿ ಯೆಹೋಷಾಫಾಟನಿಗೆ ಒಂದು ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಬಾಳ ದೇವರ ಪೂಜೆಯನ್ನು ನಿಲ್ಲಿಸಿ ಆತನು ಯೆಹೋವ ದೇವರನ್ನು ಸ್ತುತಿ ಮಾಡುವುದಕ್ಕೆ ಆತನು ಪ್ರಯತ್ನ ಪಡ್ತಾನೆ. ಯೆಹೋಷಾಫಾಟನ ಕಥೆ ಇದೆ, ಯೆಹೋಷಾಫಾಟ ರಾಜನ ಕಥೆ ಇದೆ. ಅಲ್ಲಿ ಏನಾಗ್ತದಂತಂದರೆ ಯೆಹೋಷಾಫಾಟನ ಒಬ್ಬ ರಾಜನಿದ್ದಾನಂತಂದರೆ ರಾಜನಿಗೆ ಅನೇಕರು ವೈರಿಗಳಿರ್ತಾರೆ, ಸುತ್ತಮುತ್ತೆಲ್ಲ ವೈರಿಗಳಿರ್ತಾರೆ. ನಮಗೂ ಕೂಡ ಇದ್ದಾರೆ. ಈ ಭಾರತ ದೇಶಕ್ಕೆ ವೈರಿಗಳು ಯಾರಿದ್ದಾರೆ? ಪಾಕಿಸ್ತಾನ, ಹೌದಲ್ಲ? ಮತ್ತೆ ಚೈನಾ, ಪಾಕಿಸ್ತಾನ್ ಮತ್ತು ಚೈನಾ ಇವೆರಡು ಬದ್ಧ ವೈರಿಗಳು. ಹೌದು, ಯಾಕಂತಂದರೆ ಬಗಲಲ್ಲಿರ್ತಕ್ಕಂಥವ್ನು ಅಣ್ಣ ತಮ್ಮನೇ, ಹೌದಿಲ್ಲ? ಅಣ್ಣ ತಮ್ಮದವ್ರು ಎದಕ್ಕೆ ಕಡ್ದಾಡ್ತಿರ್ತಾರೆ ಅಂತೇಳಿ ತಮ್ಮೆಲ್ಲರಿಗೆ ಬರ್ತದೆ. ಬರೀ ಡಾಣಕ್ಕೆ ಕಡ್ದಾಡ್ತಿರ್ತಾರೆ, ಹೊಲಕ್ಕೆಲ್ಲ ಕಡ್ದಾಡ. ನೀವೆಲ್ಲ ಕಡೆಗೆ ಕೇಳ್ರಿ ನೀವು. ಅದರಂತೆ ಚೈನಾದವರು ಕೂಡ ಬರೀ ಡಾಣಕ್ಕೆ ಕಡ್ದಾಡ್ತಾರೆ ಬಾರ್ಡರ್ ಸಲುವಾಗಿ. ಪಾಕಿಸ್ತಾನದವ್ರು ಕೂಡ ಬಾರ್ಡರ್ಗೆ ಕಡ್ದಾಡ್ತಾರೆ. ಮತ್ತು ನಮ್ಮ ದೇಶಕ್ಕೆ ಯಾವಾಗಲೂ ತಂಟ್ಲೆ ಮಾಡ್ತಕ್ಕಂಥವ್ರು ಪಾಕಿಸ್ತಾನದವರು. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಯೆಹೋಷಾಫಾಟನಿಗೆ ಆವಾಗ ಅನೇಕ ಬದ್ಧ ವೈರಿಗಳು. ಆ ಬದ್ಧ ವೈರಿಗಳು ಇದ್ದಾಗ ರಾಜ ಏನು ಮಾಡಬೇಕಾಗ್ತದೆ? ನಾವೆಲ್ಲ ಏನು ಮಾಡ್ತೀವಿ? ಯುದ್ಧ ಮಾಡ್ತೀವಿ. ಯುದ್ಧ ಮಾಡಬೇಕಾಯ್ತಂದ್ರೆ ಆಯುಧಗಳು ಎಂತೆಂಥದ್ದಿರ್ತದೆ. ಈಗೆಲ್ಲ ವೈಜ್ಞಾನಿಕ ಯುದ್ಧ. ಈಗ ದೊಡ್ಡ ದೊಡ್ಡ ಬಾಂಬ್ಗಳು, ರಾಕೆಟ್ಗಳು, ಲಾಂಚರ್ಗಳು ಎಂತೆಂಥವುಗಳನ್ನು ನಾವು ಸಿದ್ಧಪಡಿಸಿಟ್ಕೊಂಡಿದ್ದೀವಿ. ಆದರೆ ಆಗಿನ ಕಾಲದಲ್ಲಿ ಏನಂತಂತಂದರೆ ಅಂಥ ವಿಜ್ಞಾನ ಅಷ್ಟನ್ನು ಮುಂದುವರೆದಿರಲಿಲ್ಲ. ಆಗ ಬರೀ ಸುರಾಯಿಯಿಂದ ಕುದುರೆ ಮೇಲೆ ಕುಳಿತು ಅವರು ಯುದ್ಧ ಮಾಡ್ತಿದ್ರು, ಬಡಿಗೆ ಮತ್ತು ಭರ್ಚಿಯಿಂದ ಅವರು ಯುದ್ಧ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ಆ ಯೆಹೋಷಾಫಾಟನು ಅಲ್ಲಿ ಏನು ಮಾಡ್ತಿದ್ದನಂತಂದರೆ ದೇವರನ್ನು ಸ್ತುತಿ ಮಾಡ್ತಾ ಇದ್ದನು. ಆತನಿಗೆ ಗುರುತಿತ್ತು, ನಾನು ಸ್ತುತಿ ಮಾಡಿದರೆ ದೇವರು ನನಗೆ ಯಾವ ರೀತಿಯಿಂದ ಆಶೀರ್ವಾದ ಮಾಡ್ತಾನೆ. ಅರೇ, ರಾಜನಾಗಿರ್ತಕ್ಕಂಥವನು ನೀನು, ಹೆಚ್ಚು ಅಹಂಕಾರ, ಗರ್ವವನ್ನು, ಶಕ್ತಿಯನ್ನು ಹೊಂದಿರತಕ್ಕಂಥವನು ನೀನು,
ನೀನು ಇವತ್ತಿನ ದಿವಸದಲ್ಲಿ ದೇವರನ್ನು ನೀನು ಸ್ತುತಿಸಿದರೆ ನಿನಗೇನು ಸಿಗ್ತದೆ ಅಂತಂದಾಗ ಆ ಯೆಹೋಷಾಫಾಟನಿಗೆ ಸಿಗ್ತಕ್ಕಂಥದ್ದು ಏನಂತಂದರೆ ಆ ಸ್ತುತಿ ಮಾಡತಕ್ಕಂಥ ಸಂದರ್ಭದಲ್ಲಿ ದೇವರು ಅವನಿಗೆ ಆಶೀರ್ವಾದ ಕೊಡ್ತಾನೆ. ಆಶೀರ್ವಾದ ಕೊಟ್ಟು ಅವನ ಯುದ್ಧದಲ್ಲಿ ಆ ಯೆಹೋಷಾಫಾಟನನ್ನು ಗೆಲ್ಲಿಸ್ತಾನೆ. ನಾನು ಚಿಕ್ಕದಾಗಿ ನಿಮಗೆ ಹೇಳಿ ಹೊರಟಿದ್ದೇನಂತಂದರೆ ಸ್ತುತಿ ಯಾಕೆ ಮಾಡಬೇಕಾಗಿದೆ ಅಂತಂದಾಗ ಯೆಹೋಷಾಫಾಟನು ಯಾವ ರೀತಿಯಿಂದ ಯುದ್ಧ ಮಾಡೋರನ್ನ ಬಿಟ್ಟು ಆತನು ಯಾವ ರೀತಿಯಿಂದ ಸ್ತುತಿ ಮಾಡಿದನೋ ಆ ಒಂದು ರೀತಿಯಲ್ಲಿ ಆ ಸ್ತುತಿ ಆತನಿಗೆ ಫಲ ಕೊಟ್ಟಿತು ಅಂತೇಳಿ. ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಆರಾಧನೆಗೆ ಬಂದಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಬಹಳಷ್ಟು ನಾವು ದಣಿದಿದ್ದೇವೆ. ಕೆಲವರು 10 ದಣಿದಿದ್ದಾರೆ, ಕೆಲವರು ಮಾಡಿ ದಣಿದಿದ್ದಾರೆ, ಕೆಲವರು ಬೆಳತನಕ ಭಜನೆ ಮಾಡಿ ದಣಿದಿದ್ದಾರೆ. ಅನೇಕರು ಅನೇಕ ರೀತಿಯ ಕಾರಣಗಳಿಂದ ನಾವೆಲ್ಲರೂ ದಣಿದಿದ್ದೇವೆ. ಆದರೂ ಕೂಡ ನಾವು ಆಲಯಕ್ಕೆ ಬಂದಿದ್ದೇವೆ. ಯಾಕೆಂತಂದರೆ ನಾವು ಪ್ರಾರ್ಥನೆ ಮಾಡಲೇಬೇಕಾಗಿದೆ, ದೇವರ ಸ್ತುತಿ ಮಾಡಬೇಕಾಗಿದೆ, ದೇವರ ಆಶೀರ್ವಾದ ನಾವು ಪಡೆದುಕೊಳ್ಳಬೇಕಾಗಿದೆ. ನಾವೇನು ದೊಡ್ಡ ಮಹಾರಾಜರೇನಲ್ಲ, ಆದರೆ ದೇವರಿಗೆ ಪ್ರೀತಿಯ ಮಕ್ಕಳು ನಾವಾಗಿದ್ದೇವೆ. ಅದಕ್ಕಾಗಿ ಆತನು ಯಾವ ರೀತಿಯಿಂದ ಹೇಳ್ತಾನೆ ಅಂತಂದರೆ 21ನೇ ವಚನವನ್ನು ನಾವು ಓದುವಂಥ ಸಂದರ್ಭದಲ್ಲಿ ಅಲ್ಲಿಯ ಒಂದು ಸನ್ನಿವೇಶ ನಾವು ಕಂಡುಕೊಳ್ಳುವ. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಭಟರು ಅಂತಂದರೆ ಸೈನಿಕರು ಮುಂದೆ ಇರಬೇಕಾಗಿರ್ತಕ್ಕಂಥವ್ರು. ಆದರೆ ಯೆಹೋಷಾಫಾಟನು ಸೈನಿಕರನ್ನ ಮುಂದೆ ಬಿಡಲಿಲ್ಲ, ಅಲ್ಲಿ ಗಾಯನ ಮತ್ತು ಸ್ತುತಿ ಮಾಡ್ತಕ್ಕಂಥವ್ರನ್ನ ಮುಂದೆ ಬಿಟ್ಟ. ಈಗಿನ ಕಾಲದಲ್ಲಿ ನಾವು ಯಾವುದ್ರಲ್ಲಿ ಯಾವುದಾದ್ರೂ ಒಂದು ಮೆರವಣಿಗೆ ಮಾಡಬೇಕಾಯ್ತು ಅಂತಂದರೆ ನಿಮ್ಮ ವಿಚಾರಗಳೇನಿರ್ತದೆ, ಹೌದಲ್ಲ? DJ ಹಚ್ಚೋದು, ಮನಸ್ಸು ಬಂದಂಗೆ ಕುಣೆ, ಹೌದಾ? ಮಾಡ್ತೇವೆ ನಾವು. ಅದಕ್ಕೇನು ಅರ್ಥನೇ ಇಲ್ಲ. ಆದರೆ ಇಂದಿನ ಕೆಲವು ದಿವಸಗಳ ಹಿಂದೆ, ಒಂದು 10-12 ವರ್ಷಗಳ ಹಿಂದೆ ನಾವು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೀಗರನ್ನು ಗೌರವದಿಂದ ಕರೆದುಕೊಂಡು ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಭಜನಿ ಮೇಳ ಮುಂದೆ ಹೋಗ್ತಿತ್ತ? ಈಗಲೂ ಹೋಗ್ತದ? ಗೊತ್ತಿಲ್ಲ. ಹೋಗ್ತದೋ ಬಿಡ್ತದೋ ಗೊತ್ತಿಲ್ಲ. ಎಂಥ ಅದ್ಭುತ ಅರ್ಥ ಇದೆ ನೋಡ್ರಿ. ದೇವರು ದೊಡ್ಡ ದೊಡ್ಡ ಯುದ್ಧಗಳನ್ನೇ ಗೆಲ್ಲಿಸ್ತಕ್ಕಂಥವನು ಇವತ್ತಿನ ದಿವಸದಲ್ಲಿ ನಾವು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಆ ವಿಚಾರವನ್ನು ಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ವಿಚಾರದಲ್ಲಿ ಓಡ್ತಾ ಇದ್ದೀವಲ್ಲ, ನಾವು ಎಷ್ಟರ ಮಟ್ಟಿಗೆ ಸರಿಯಾದ ಜೀವಿತದಲ್ಲಿ ನಾವು ಮುನ್ನಡೆಯುತ್ತಾ ಇದ್ದೇವೆ? ದೇವರ ವಾಕ್ಯ ಯಾವ ರೀತಿಯಿಂದ ನಮ್ಮನ್ನು ಇವತ್ತು ಎಚ್ಚರಿಸ್ತಾ ಇದೆ? ಸ್ತುತಿಯನ್ನು ನಾವು ಯಾಕೆ ಮಾಡಬೇಕಾಗಿದೆ? ಆ ಸ್ತುತಿಯಿಂದ ಬರ್ತಕ್ಕಂಥ ಲಾಭಗಳು ಏನಿದೆ? ಅದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಪ್ರೇರಣೆ. ಈ ಸಂದರ್ಭದಲ್ಲಿ 22ನೇ ವಚನದಿಂದ ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನ, ಮೋವಾಬ್ಯರನ್ನ, ಸಿಯೇರ ಪರ್ವತದವರನ್ನ ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿ ಬಿಟ್ಟರು. ಈ ಯೆಹೋಷಾಫಾಟನ ಸೈನ್ಯ ಈತನಿಗೆ ಗುರ್ತಿತ್ತು, ಇಷ್ಟೊಂದು ಜನರು ಒಟ್ಟಿಗೆ ನನ್ನ ಮೇಲೆ ಯುದ್ಧಕ್ಕೆ ಬಂದರೆ ನಾನು ಯಾವ ರೀತಿಯಿಂದ ಗೆದಿಬೇಕು ಇಲ್ಲಿಂದ? ನನ್ನ ಹತ್ರ ಅಷ್ಟು ದೊಡ್ಡ ಸೈನ್ಯ ಇಲ್ಲ. ಅದಕ್ಕಾಗಿ ಆತನು ಯೋಚನೆ ಮಾಡ್ತಾನೇನಂತಂದರೆ, ನಾನು ಮೊದಲನೆಯದಾಗಿ ದೇವರ ಸ್ತುತಿಯನ್ನು ಮಾಡ. ಸತ್ಯವೇದ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಗೊತ್ತೇ ಇಲ್ಲ. ನಮಗೆ ಗೊತ್ತೇ ಇಲ್ಲ. ಯುದ್ಧ ಮಾಡ್ತೇವೆ, ಲಡಾಯಿ ಮಾಡ್ತೇವೆ, ನಮ್ಮ ಓಣಿಯಲ್ಲಿ ಗುದ್ದಾಡ್ತೇವೆ, ಆದರೆ ದೇವರನ್ನು ಯಾರು ನಿಮ್ಮ ಜೊತೆಗೆ ಕರ್ಕೊಳ್ಳಿಲ್ಲ ನಾವು. ಅದಕ್ಕೆ ಹೇಳ್ತಾನೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಎಷ್ಟು ದಂಡು ಬರಲ್ರೇಕ, ಸುತ್ತಲ ದೇಶದವರು ಬರಲ್ರೇಕ. ಅಲ್ಲಿ ಎಷ್ಟು ಜನರು ಬಂದಿದ್ದಾರೆ ನೋಡ್ರಿ. ಅಮ್ಮೋನಿಯರು ಬಂದರು, ಮೋವಾಬ್ಯರು ಬಂದರು, ಸೇರಿದವರು, ಈ ಎಲ್ಲ ಕುಲದವರು, ಎಲ್ಲ ದೇಶದವರು, ಪಕ್ಕದಲ್ಲಿರ್ತಕ್ಕಂಥವ್ರು ಆ ಯೆಹೋಷಾಫಾಟನ ಮೇಲೆ ಬಂದರೂ ಕೂಡ ಆತನು ಬರೀ ಸ್ತುತಿ ಮಾಡುವುದರಿಂದ ಆ ಎಲ್ಲ ಜನಾಂಗವನ್ನು ಗೆದ್ದನು. ಬರೀ ಪ್ರಾರ್ಥನೆ ಮಾಡುವುದರಿಂದ ಅವರು ಎಲ್ಲ ಜನಾಂಗವನ್ನು ಗೆದ್ದನು. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ನಮಗೂ ಕೂಡ ಅನೇಕ ಉಪದ್ರವಗಳು ನಮ್ಮ ಜೀವನದ ಮೇಲೆ ಏನು ಮಾಡ್ತಾ ಇವೆ? ದಾಳಿ ಮಾಡ್ತಾ ಇವೆನಾ? ನಮ್ಮ ಕುಟುಂಬಕ್ಕೆ ಯಾರೂ ವೈರಿ ಇಲ್ಲ ಅಂತೇಳಿ ನಾವು ಎಂದಾದರೂ ಯೋಚನೆ ಮಾಡಿದ್ದೇವೆ?
ನಮ್ಮ ಕುಟುಂಬ ಯಾವಾಗಲೂ ಸಮೃದ್ಧವಾಗಿದೆಯಾ ಅಥವಾ ಯಾವುದಾದ್ರೂ ಒಂದು ತಾಪತ್ರಯಕ್ಕೆ ಒಳಗಾಗಿದೆಯಾ? ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತದೆ ಅಂತಂದರೆ, ಯೆಹೋವ ದೇವರು ಆತನನ್ನು ಸ್ತುತಿ ಮಾಡುವುದರ ಮುಖಾಂತರವಾಗಿ ನಿಮಗೆ ಇರತಕ್ಕಂಥ ಎಲ್ಲ ಉಪದ್ರವಗಳನ್ನು ನಾವು ಕಳೆದುಕೊಳ್ಳಬಹುದು. ಎಲ್ಲ ಉಪದ್ರವಗಳನ್ನು ನಾವು ಕಳೆದುಕೊಳ್ಳಬಹುದು. ಅದಕ್ಕಾಗಿ ನಾವು ಯಾವಾಗಲೂ ಏನು ಮಾಡಬೇಕಂತಂದರೆ, ಯೆಹೋವನನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ನಾವು ಸ್ತುತಿ ಮಾಡಬೇಕಾಗಿದೆ. ಇದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ನೀವು ಆಲಯಕ್ಕೆ ಬರಬೇಕಾದ್ರೆ ನೀವು ಯಾವ ಮನಸ್ಸಿನ ಯಾವ ಆಧಾರವಾಗಿಟ್ಟುಕೊಂಡು ನೀವು ಆಲಯಕ್ಕೆ ಬರ್ತೀರಿ? ಕೀರ್ತನೆ 100ರಲ್ಲಿ 4ನೇ ವಚನ ಹೇಳ್ತದೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಪ್ರವೇಶಿಸಿರಿ. ನೀವು ಬನ್ನಿರಿ. ಹೆಂಗೆ ಬರಬೇಕಪ್ಪ ಅಂತಂದರೆ, ಆಲಯಕ್ಕೆ ಬರಬೇಕಾಯ್ತಂತಂದರೆ ನಾವು ಮನೆಯಲ್ಲಿ ಸಿದ್ಧತೆ ಮಾಡ್ಕೊಳ್ಬೇಕು. ಮನೆಯಲ್ಲಿ ಇರ್ತಕ್ಕಂಥ ಯೋಚನೆಗಳನ್ನು ನಾವು ದೇವರು ನನಗೆ ಇವತ್ತು ಯಾವ ರೀತಿಯಿಂದ ಪರಿಹಾರ ಕೊಡ್ತಾನೆ, ನಾನು ಯಾವುದರಲ್ಲಿ ಸಿಕ್ಕಾಕಿಕೊಂಡಿದ್ದೇನೆ, ಯಾವ ಉಪದ್ರವ ನನ್ನನ್ನು ಬಾಧಿಸ್ತಾ ಇದೆ, ಇವೆಲ್ಲವುಗಳನ್ನು ನಾವು ಹೊತ್ತು ತರಬೇಕು. ಹೊತ್ತು ತಂದು ದೇವರ ಮುಂದೆ ನಾವು ಪ್ರಾರ್ಥನಾ ಮನವಿಗಳನ್ನು ನಾವು ಸಲ್ಲಿಸಿ ಆತನಿಗೆ ಸ್ತುತಿ ಗಾಯನವನ್ನು ನಾವು ಮಾಡಿದ್ದೀ ಆದರೆ ದೇವರು ಏನು ಮಾಡ್ತಾನಂತಂದರೆ, ನಮ್ಮನ್ನು ಅವುಗಳಿಂದ ಬಿಡಿಸಿ ನಮಗೆ ಜಯವನ್ನು ಕೊಡ್ತಾನೆ ಅಂತೇಳಿ ಯೋಹಾನ 4:24 ವಚನ ಹೇಳ್ತದೆ, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಕೆಲವರು ಪ್ರಶ್ನೆ ಮಾಡ್ತಾರೆ ನಮಗೆ, ಏನು ಸರ್ ನಾನು ತಪ್ಪಲಾರ್ದಂಗೆ ಪ್ರೇಯರ್ಗೆ ಬರ್ತೇನೆ, ಏನು ಸರ್ ನಾನು ಮುಂದೆ ಬಂದು ಆಡ್ತೇನೆ, ವಾಕ್ಯ ಬಾಯ್ಪಾಠ ಹೇಳ್ತೇನೆ, ಇಷ್ಟೆಲ್ಲ ನಾನು ಮಾಡ್ತೇನೆ, ನನಗೆ ಸಮಸ್ಯೆನೇ ಬಗೆಹರಿತಾ ಇಲ್ವಲ್ಲ ಅಂತ ಅನೇಕರ ಪ್ರಶ್ನೆಯಾಗಿದೆ. ಆದರೆ ಪ್ರಿಯರೇ, ಇಲ್ಲ, ಇಲ್ಲಿ ನಾವು ಯಾವ ರೀತಿಯಿಂದ ಆರಾಧಿಸ್ತೇವೆ, ಯಾವ ರೀತಿಯಿಂದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ, ಅದರ ಬಗ್ಗೆ ನಾವು ಭಾಳ ಯೋಚನೆ ಮಾಡಬೇಕಾಗಿದೆ. ನೀನು ಪರಿಶುದ್ಧ ಜೀವಿತವನ್ನು ನೀನು ಹೊಂದಿಕೊಂಡಿದ್ದೀಯ, ನೀನು ನಿಜವಾಗಲೂ ದೇವರನ್ನು ಪರಿಪೂರ್ಣವಾಗಿ ನಂಬಿದ್ದೀಯ, ಅದನ್ನು ನೀನು ಮೊದಲು ಪ್ರಶ್ನೆ ಮಾಡಿಕೊಂಡಿರಬೇಕು. ಯಾವ ರೀತಿಯಿಂದ ನೀನು ಆರಾಧಿಸಬೇಕು? ದೇವರು ಮೊದಲೇ ಆತ್ಮ ಸ್ವರೂಪನು ನಿಮ್ಗೆ ಡೈರೆಕ್ಟ್ ಅಂತೂ ಎಂದು ಕಾಣಂಗಿಲ್ಲ. ಆತನನ್ನು ಆರಾಧಿಸ್ತಕ್ಕಂಥವರು ಆತ್ಮೀಯ ರೀತಿಯಲ್ಲಿ ನಮ್ಮ ಆತ್ಮೀಯ ಹೃದಯದಿಂದ, ನಮ್ಮ ಹೃದಯದ ಅಂತರಾಳದಿಂದ, ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಆ ರೀತಿಯಿಂದ ಇರತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಏನೋ ಒಂದು ಕಾಟಾಚಾರಕ್ಕೆ ನಾನು ಆಲಯಕ್ಕೆ ಬಂದಿದ್ದೇನೆ, ಏನೋ ಒಂದು 2 ಪದ ಆಡಬೇಕಾಗಿದೆ, ಪ್ರಾರ್ಥನೆ ಮಾಡಬೇಕಾಗಿದೆ, ಯಾವಾಗ ಮಾಡೇನು ಯಾವಾಗ ಎದ್ದೋದೇನು ಅಂತಕ್ಕಂಥ ಉದ್ದೇಶ ನಿಮ್ಮದಾಗಿತ್ತಂತಂದರೆ ಅದು ನಿಮ್ಮ ಜೀವನದಲ್ಲಿ ಎಂದೂ ನೀವು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಆತನ ಹೇಳ್ತಾನೆ ಅಂತಂದರೆ, ಆತನನ್ನು ಸ್ತುತಿಸಬೇಕಾಗಿದೆ, ಆತನನ್ನು ಸ್ತೋತ್ರ ಮಾಡಬೇಕಾಗಿದೆ, ಆತನನ್ನು ಮಹಿಮೆ ಪಡಿಸಬೇಕಾಗಿದೆ. ಆದರೆ ಎಲ್ಲ ನಾವು ಅಂತರಂಗದ ಮುಖಾಂತರವಾಗಿ ಆತ್ಮೀಯ ರೀತಿಯಲ್ಲಿ ಆತನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಇಲ್ಲಿ ಕೀರ್ತನೆ 90:17 ಒಂದು ವಾಕ್ಯ ನಮ್ಮನ್ನು ಯಾವ ರೀತಿಯಿಂದ ಒಪ್ಪಿಸ್ತದೆ ನೋಡೋಣ. ಕೀರ್ತನೆ 90:17, ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ, ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ನಾವು ಎಷ್ಟು ದೃಢವಾಗಿ, ಎಷ್ಟು ಭದ್ರವಾಗಿ, ಎಷ್ಟು ಆಸೆ ಇಟ್ಕೊಂಡು ನಾವು ಆತನ ಪ್ರಾರ್ಥನೆಯನ್ನು ಕೇಳ್ತೇವೆ. ನಾನು ಇವತ್ತು ಬಂದಿದ್ದೇನೆ, ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ. ನಾವು ಹೌದು ನಮಗೆ ಮಳೆ ಇಲ್ಲ, ಹೌದು 9 ದಿವಸ ಪ್ರಾರ್ಥನೆ ಮಾಡಬೇಕಂತ ಪ್ರತಿಯೊಬ್ಬರು ನಿರ್ಧಾರ ಮಾಡಿದೆ. ಅಂದರೆ ನಮ್ಮ ನಂಬಿಕೆ ಎಷ್ಟು ಸ್ಥಿರವಾಗಿತ್ತು. 9 ದಿವಸ ಮಾಡಲಿಕ್ಕಾಗಲಿಲ್ಲ, ಏನೋ ಅಡಚಣೆಗಳು ಬಂದವು, ಅದು 5 ದಿವಸಕ್ಕೆ ಬಂತು. 5 ದಿವಸಗಳ ಕಾಲ ಪ್ರಾರ್ಥನೆ ಮಾಡಿದ್ದೀವಿ. ನಾವು ಮಾಡಿದಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿದನ ನಿಮ್ಮೆಲ್ಲರಿಗೆ ಗೊತ್ತಿದೆ, ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ, ದೇವರು ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ. ಅಂದಿನಿಂದ ಇಂದಿನವರೆಗೂ ಮಳೆಯು ನಮಗೆ ಎಷ್ಟು ಅವಶ್ಯವಿದೆಯೋ ಅಷ್ಟು ಮಳೆಯನ್ನು ಕೊಡುತ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾವು ನಿಜವಾಗಲೂ ತಿಳ್ಕೊಂಡಿರಬೇಕು, ಇದರ ಮುಖಾಂತರವಾಗಿ ನಾವು ಇನ್ನೂ ವಿಶ್ವಾಸದಲ್ಲಿ ದೃಢವಾಗಿರಬೇಕು ಅಂತೇಳಿ ಇಲ್ಲಿ ನಾನು ಹೇಳ್ತೇನೆ. ಏನಂತಂದರೆ, ನಮಗೆ ಸಫಲತೆ ಕೊಡ್ತಾನೆ ಆತ. ನಾವು ಕೈ ಹಾಕಿದ ಕೆಲಸ ಬಿಡೋಂಗೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ, ಹೌದು ನಾನು ಈ ವರ್ಷದ ಯೋಜನೆಯಲ್ಲಿ ನಾನು ಒಂದು ಉನ್ನತ ಕಾರ್ಯ ಮಾಡಬೇಕಾಗಿದೆ, ಆ ಉನ್ನತ ಕಾರ್ಯ ನಾನು ಮಾಡ್ತೇನೆ ಅಂತಕ್ಕಂಥ ಪ್ರತಿಯೊಬ್ಬೊಬ್ಬರು ನಿಮ್ಮ ಜೀವಿತದಲ್ಲಿ ಆ ರೀತಿಯ ನಿರ್ಧಾರಗಳನ್ನು ಮಾಡಿ, ಪ್ರಾರ್ಥನೆಯನ್ನು ನೀವು ದಿನೇ ನೀವು ಮಾಡಿ, ಪ್ರಾರ್ಥನೆಯಲ್ಲಿ ಇನ್ನೂ ಬಲಗೊಂಡು ಸ್ಥಿರವಾಗಿದೆಯಾದರೆ ನಿಜಕ್ಕೂ ನೀನು ಬೇಡಿಕೊಂಡಿರ್ತಕ್ಕಂಥ ಪ್ರತಿಯೊಂದೊಂದು ಕಾರ್ಯಗಳು ಮುಂದುವರಿಯುತ್ತದೆ, ಅದು ಯಶಸ್ವಿ ಆಗ್ತದೆ.
ಅಂತೇಳಿ ಹೇಳ್ತದೆ. ಯೆಹೋಶುವ 6:1-5 ನೋಡೋಣ. ಯೆಹೋಶುವ 6ನೇ ಅಧ್ಯಾಯ 5ನೇ ವಚನದಲ್ಲಿ, ಯಾಜಕರು ಕೊಂಬುಗಳನ್ನು ಊದಬೇಕು, ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಅರ್ಭಟಿಸಿರಿ, ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದನು. ಯೆರಿಕೋ ಪಟ್ಟಣದ ಕಥೆ ಇದು. ಯೆರಿಕೋ ಪಟ್ಟಣ, ಇಸ್ರಾಯೇಲರು ಯುದ್ಧದಲ್ಲಿ ಯೆರಿಕೋ ಪಟ್ಟಣವನ್ನು ವಶಪಡಿಸಿಕೊಳ್ಳಬೇಕಾಗಿತ್ತು. ಇಸ್ರಾಯೇಲರು ಯೆರಿಕೋ ಪಟ್ಟಣವನ್ನು ವಶಪಡಿಸಿಕೊಳ್ಳಬೇಕಾದ್ರೆ ಆ ಯೆರಿಕೋ ಊರಿನ ಜನರು ಏನು ಮಾಡಿದ್ರು ಅಂತಂದರೆ, ಸುತ್ತ ದೊಡ್ಡ ಕೋಟೆಯನ್ನು ಕಟ್ಟಿದರು. ಕೋಟೆಗಳು ನೀವೆಲ್ಲರೂ ನೋಡಿದ್ದೀರಿ. ಆ ಕೋಟೆ ಒಂದು ಕಲ್ಲು ಇವತ್ತಿನ ಕಾಲದಲ್ಲಿ ನಾವು 4 ಮಂದಿ ಕೂಡಿ ಎತ್ತಲಿಕ್ಕೆ ಆಗೋದಿಲ್ಲ, ಅಂಥ ಕೋಟೆಗಳು ಆಗಿನ ಕಾಲದಲ್ಲಿ. ಆ ಕೋಟೆಗಳನ್ನು ಕಟ್ಟಿ ಅಗಸೆಯ ಬಾಗಿಲನ್ನು ಮುಚ್ಚಿ ಎಲ್ಲರೂ ಒಳಗಾದರು. ಆವಾಗ ಇಸ್ರಾಯೇಲರು ಈ ಊರನ್ನು, ಈ ಒಂದು ಪ್ರಾಂತ್ಯವನ್ನು ಯಾವ ರೀತಿಯಿಂದ ನಾವು ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ? ಆವಾಗ ಅವರು ದೇವರನ್ನು ಸ್ತುತಿ ಮಾಡ್ತಾರೆ, ಅವರು ದೇವರಿಗೆ ಮೊರೆ ಇಡ್ತಾರೆ, ದೇವರೇ ನಾವು ಯಾವ ರೀತಿಯಿಂದ ಈ ಒಂದು ಪ್ರಾಂತ್ಯವನ್ನು ನಾವು ವಶಪಡಿಸಿಕೊಳ್ಬೇಕು ಅಂತೇಳಿ ಪ್ರಶ್ನೆ ಇದ್ದಾಗ ಆವಾಗ ಹೇಳ್ತಾನೆ ಅಂತಂದರೆ, ನೀವೇನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕಾಗಿದೆ? ಕೊಂಬುಗಳನ್ನು ಊದಬೇಕು, ತುತ್ತೂರಿಗಳನ್ನು ಊದಬೇಕು. ತುತ್ತೂರಿಗಳನ್ನು 7 ದಿವಸಗಳ ಕಾಲ ನೀವು ಆ ಗೋಡೆಯ ಸುತ್ತಲೂ, ಆ ಊರಿನ ಸುತ್ತಲೂ ನೀವು ತಿರುಗಬೇಕು. ದಿನ ಒಂದೊಂದು ಸುತ್ತು, ದಿನ ಒಂದೊಂದು ಸುತ್ತು. 7ನೇ ದಿವಸದಲ್ಲಿ 7 ಸುತ್ತುಗಳನ್ನು ನೀವು ತಿರುಗಬೇಕು. ಆಗ ಸ್ತುತಿ ಮಾಡೋದು ಅಂತಂತಂದರೆ ಬರೀ ತುತ್ತೂರಿ ಊದ್ರಿ ಅಂತೇಳಿ ಅಲ್ಲ, ಅಲ್ಲಿ ಜಯಘೋಷಗಳೊಡನೆ, ಅಲ್ಲಿ ದೇವರ ಆರಾಧನೆ ಮಾಡುವುದರ ಮುಖಾಂತರವಾಗಿ, ಆತನನ್ನು ಸ್ತುತಿಸುವುದರ ಮುಖಾಂತರವಾಗಿ, ತುತ್ತೂರಿಯನ್ನು ಊದುವುದರ ಮುಖಾಂತರವಾಗಿ ಅಲ್ಲಿ ಏನಾಯ್ತು ಅಂತಂದರೆ ಅಲ್ಲಿ ಬಿಡುಗಡೆ ಸಿಕ್ಕಿತು. ಅಲ್ಲಿ ಗೋಡೆಗಳು ಆ ಶಕ್ತಿಯಿಂದ ದೇವರು ತಮಗಾಗಿ ಅವರ ಪರವಾಗಿ ಯುದ್ಧ ಮಾಡಿ ಆ ಗೋಡೆಗಳನ್ನು ಕೆಡುತ್ತಾರೆ. ಗೋಡೆಗಳು ಕೆಡವಿದ ನಂತರ ಇಸ್ರಾಯೇಲರು ಏನು ಮಾಡ್ತಾರೆ ಅಂತಂದರೆ ಒಳನುಗ್ತಾರೆ, ಆ ಪ್ರಾಂತ್ಯವನ್ನು ಅವರೆಲ್ಲರೂ ವಶಪಡಿಸಿಕೊಳ್ತಾರೆ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವರನ್ನು ಸ್ತುತಿಪಡಿಸಬೇಕು. ಸ್ತುತಿ ಮಾಡಬೇಕಂತಂದಾಗ ನಾವು ಯಾಕೆ ಮಾಡಬೇಕಂತಕ್ಕಂಥದ್ದು ಪ್ರಶ್ನೆ ಯಾವಾಗಲೂ ನಿಮ್ಮಲ್ಲಿ ಕಾಡುತ್ತಿರುವಂಥ ಸಂದರ್ಭದಲ್ಲಿ ಇವತ್ತು ನೀವು ತಿಳಿದುಕೊಳ್ಳಬೇಕಾಗಿದೆ. ಆ ಸ್ತುತಿ ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ಆ ಸ್ತುತಿ ಏನು ಮಾಡ್ತದೆ? ಕೀರ್ತನೆ 136ರಲ್ಲಿ 4ನೇ ವಚನ ಏನು ಮಾಡ್ತದೆ ನೋಡ್ರಿ. 136ನೇ ಅಧ್ಯಾಯ ಕೀರ್ತನೆ 4ನೇ ವಚನದಲ್ಲಿ, ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆ ಶಾಶ್ವತವಾಗಿರ್ತದೆ. ನಾವು ಪ್ರಾರ್ಥನೆ ಮಾಡಿದರೆ, ನಾವು ಸ್ತುತಿ ಮಾಡಿದರೆ, ನಾವು ಆತನ ಮೇಲೆ ಭರವಸೆ ಇಟ್ಟು ನಾವು ಸ್ತೋತ್ರವನ್ನು ಮಾಡಿದರೆ, ನಾವು ಗಾಯನ ಮಾಡಿದರೆ ಅಲ್ಲಿ ಏನಾಗ್ತದೆ? ಮಹತ್ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆದು ಹೋಗ್ತದೆ. ಬರೀ ನಮ್ಮ ಜೀವಿತದಲ್ಲಿ ಅಲ್ಲ, ಬರೀ ನಮ್ಮ ಸಭೆಯಲ್ಲಿ ಮಾತ್ರ ತಿಳಿದುಕೊಳ್ಳಕ್ಕೆ ಹೋಗ್ಬೇಡ್ರಿ. ಈ ಕ್ರೈಸ್ತರ ಪ್ರತಿಯೊಬ್ಬೊಬ್ಬರ ಮಧ್ಯದಲ್ಲಿ ಅದು ಜರುಗಿ ಹೋಗ್ತದೆ ಅಂತೇಳಿ ಹೇಳ್ತದೆ. ಇನ್ನೊಂದು ಸಲ ನಾವು ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸ್ತುತಿ ಮಾಡಿದಾಗ ನಮ್ಮ ಎಲ್ಲ ಬಂಧನಗಳು ಬಿಡುಗಡೆಯಾಗ್ತದೆ ಅಂತೇಳಿ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳು 16:25. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರ ಸ್ತುತಿ ಪದಗಳನ್ನು ಆಡ್ತಾ ಇದ್ರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ರು. ಅದಷ್ಟೇ ಇರಲಿ, ಪೌಲನು ಮತ್ತು ಸೀಲರು ಇವರು ದೈವ ಭಕ್ತರು. ಅಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಯೆಹೋವ ದೇವರನ್ನು ಬಿಟ್ಟರೆ ಇನ್ನೊಬ್ಬರನ್ನ ಯಾರನ್ನು ಪೂಜೆ ಮಾಡ್ತಿರಲಿಲ್ಲ. ಅಲ್ಲಿ ರಾಜಾಜ್ಞೆ ಆಯಿತು. ಆ ರಾಜನನ್ನು ಬಿಟ್ಟು ಇನ್ನೊಂದು ಯಾರಾದರೂ ನೀವು ಪೂಜೆ ಮಾಡಿದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತೇವೆ, ನಿಮ್ಮನ್ನು ಬೆಂಕಿ ಕೊಂಡಕ್ಕೆ ದಬ್ತೇವೆ, ನಿಮಗೆ ಹಿಂಸೆ ಕೊಡ್ತೇವೆ ಅಂತೇಳಿ ರಾಜಾಜ್ಞೆ ಆಯಿತು. ಅಂಥ ಸಂದರ್ಭದಲ್ಲಿ ಪೌಲ ಮತ್ತು ಶೀಲ ಅಂತಕ್ಕಂಥ ಈ ಇಬ್ಬರು ಭಕ್ತರು ಏನು ಮಾಡಿದ್ರು ಅಂತಂದರೆ, ಯಾರಪ್ಪನಿಗೂ ಜಗಲಿ ಬೇಡ, ನಿಜವಾದ ದೇವರು ನಮ್ಮ ದೇವರಿದ್ದಾನೆ, ನಾವು ಪ್ರಾರ್ಥಿಸ್ತಕ್ಕಂಥ ದೇವರು ಯೆಹೋವನು ನಮ್ಮ ಜೊತೆಗೆ ಇದ್ದಾನೆ, ನಾವು ಆತನನ್ನೇ ಆರಾಧಿಸ್ತೀವಿ ಅಂತೇಳಿ ತಂದು ಜೈಲಿನಾಗ ಸಹಿತ ಬಿಡಲಿಲ್ಲ. ಜೈಲಿನಲ್ಲಿ ಕುಳಿತು ಅವ್ರು ಏನು ಮಾಡ್ತಾ ಇದ್ರು? ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇದ್ರು. ಆಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಅನೇಕರು ಇರ್ತಾರಲ್ಲ, ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು, ಜೈಲಿನಲ್ಲೆಲ್ಲ ಅವರೇ ಇರ್ತಾರಲ್ಲ. ಹೌದು, ಅವರೆಲ್ಲರೂ ಏನು ಮಾಡ್ತಿದ್ರು ಅಂತಂದರೆ ಅವ್ರು ಆಡ್ತಕ್ಕಂಥ ಸ್ತೋತ್ರ ಪದಗಳನ್ನು ಕೇಳ್ತಾ ಇದ್ರು. ಅವ್ರು ಆಡ್ತಕ್ಕಂಥ ಸ್ತೋತ್ರ ಪದಗಳನ್ನು ಕೇಳ್ತಾ ಇದ್ರು. ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಾವು ಪ್ರತಿಯೊಂದೊಂದು ಬರೀ ದೂರ ತೊಗೊಂಬರ್ತೀವಿ. ಅಯ್ಯರೇ ಯಾಕೆ ಬರ್ಬೇಕ್ರಿ ಪ್ರಾರ್ಥನೆಗೆ? ಕ್ವಶನ್ ಮಾರ್ಕ್.
ಹೌದಲ್ಲ? ಆದರೆ ಇಲ್ಲಿ ಅವರಿಲ್ಲ. ಇವ್ರು ಹೇಳ್ಬೇಕಾಗಿತ್ತು, ನಮ್ಮನ್ನು ಯಾಕೆ ಹಾಕಿರಿ ಜೈಲಿಗೆ ಅಂತ ಹೇಳಿಲ್ಲ ಅವರು. ಏನು ಹೇಳಿಲ್ಲ, ಹಾಕಿದ್ರೆ ಬಿಡು ಅಂತೇಳಿ, ಹಾಕಿದ್ರೆ ಬಿಡು ಅಂತೇಳಿ ಏನು ಮಾಡ್ತಾ ಇದ್ರು ಅವರು ಅಂತಂದರೆ ಸ್ತುತಿ ಪದಗಳನ್ನು ಆಡ್ತಾ ಇದ್ರು. 26ನೇ ವಚನ ನೋಡ್ರಿ ಹೆಂಗೆ ಹೇಳ್ತದೆ. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು, ಅದೇ ಕ್ಷಣದಲ್ಲಿ ಕದಗಳೆಲ್ಲವೂ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಅವ್ರಿಗೆ ಗೊತ್ತಿದೆ, ಕಷ್ಟ ಬಂದಾಗ ನಾವು ಏನು ಮಾಡ್ತೇವೆ ಅಂತಂದರೆ ಪಿರದೆ ಹೋಗ್ತೀವಿ. ನಳ ಬರಲಿಲ್ಲ ಅಂದರೆ ಏನು ಮಾಡ್ತೇವೆ? ನಮ್ಮ ಪಂಚಾಯತ್ ಲೀಡರ್ಗೆ ಕೇಳ್ತೇವೆ, ಹೌದಲ್ಲ? ನಾವು ಯಾರು ಸರಿ ಮಾಡ್ಕೊಳ್ಬೋದು, ಯಾಕ್ರೆ ನೀರು ಬರೋವಲ್ಲ, ಬರೀ ಪಿರದೇನೆ ನಾವು. ಒಂದ್ಸಲ ಹಿಂಗಾಯ್ತು, ಒಬ್ಬ ಅಜ್ಜಿ ಇದ್ದಳು, ಪ್ರಾರ್ಥನೆ ಕುಂತಿದ್ವಿ. ಪ್ರಾರ್ಥನೆಗೆ ಕುಂತ ಕೂಡಲೇ ಪಟ್ನ ಲೈಟ್ ಹೋದ ಕೂಡಲೇ ಏನಾಗ್ತದೆ? ಏನಂತೀರಿ? ಆದರೆ ಆ ಅಜ್ಜಿ ಏನು ಹೇಳ್ತಿರೋದು, ದೇವರಿಗೆ ಸ್ತೋತ್ರ ಅಂತೇಳಿ. ಕರೆಂಟ್ ಹೋದ್ರೂ ದೇವರಿಗೆ ಸ್ತೋತ್ರ, ಕರೆಂಟ್ ಬಂದ ಕೂಡಲೇ ಮತ್ತೆ ದೇವರಿಗೆ ಸ್ತೋತ್ರ ಅಂತೇಳಿ. ಸರಿ, ನೀವು ಹೋದ್ರೂ ದೇವರಿಗೆ ಸ್ತೋತ್ರ ಅಂತೀವಿ, ಬಂದ್ರೂ ಸ್ತೋತ್ರ ಅಂತೀರಿ. ನಾವೇನು ಮಾಡ್ತೀವಿ ಅಂತೀವಿ? ನಾವು ಹೋಯ್ತಂತಂದ್ರೆ ದೇವ್ರ ಕಡೆಗೆ ಅನ್ನಂಗಿಲ್ಲ. ಆದರೆ ಅಕ್ಕಿ ಅಂತೇಳಂತ, ಅಪ್ಪ ಕರೆಂಟ್ ಹೋದ್ರೆ ದೇವರಿಗೆ ಸ್ತೋತ್ರ ಅಂತೇಳಿ ಅಂತಂದರೆ, ಕರೆಂಟ್ ಹೋದರೆ ಬರೀ ಕೇಳ್ತೀರಿ ನೀವು, ಅವ ನನ್ನ ಮಾತಲ್ಲಿ ಕೇಳಕ್ಕೆ ಹೋಗ್ತಾನೆ. ಆದರೆ ದೇವ್ರು ಕೇಳ್ತಾನಲ್ಲ, ದೇವ್ರು ಕೇಳ್ತಾನೆ ಅಂದದಕ್ಕೆ ನಾನೇನು ಮಾಡಕತ್ತೀನಿ? ದೇವರಿಗೆ ಸ್ತೋತ್ರ ಅಂತೀನಿ. ಈ ಲೋಕದವ್ರು ಯಾರು ಕೇಳಂಗಿಲ್ಲ ನನಗೆ. ಅದ್ರ ಸಲುವಾಗಿ ಕರೆಂಟ್ ಹೋದ್ರೂ ದೇವರಿಗೆ ಸ್ತೋತ್ರ ಅಂತೀನಿ, ಬಂದರೂ ಕೂಡ ದೇವರಿಗೆ ಸ್ತೋತ್ರ ಅಂತೀನಿ. ಅದರಂತೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕಷ್ಟ ಬಂದಾಗ ತೆಗಳ್ತಕ್ಕಂಥದ್ದು, ಸುಖ ಬಂದಾಗ ಮರೆತು ಹೋಗ್ತಕ್ಕಂಥದ್ದು ಈ ರೀತಿಯಿಂದ ಇರ್ತಕ್ಕಂಥದ್ದಲ್ಲ. ಆದರೆ ಪ್ರತಿಯೊಂದೊಂದು ಕ್ಷಣದಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ನಮ್ಮ ಜೀವನವನ್ನು ಯಶಸ್ವಿ ಜೀವನವನ್ನಾಗಿ ಮಾಡಿಕೊಳ್ಬೇಕು. ಅಲ್ಲಿ ಪೌಲ ಶೀಲರು ಏನು ಮಾಡಿದರು? ಸೆರೆಮನೆಯಲ್ಲಿದ್ದರು, ಅವರು ದೂರು ಕೇಳಲಿಲ್ಲ, ದೂರು ಕೊಡಲಿಲ್ಲ, ನಮಗೆ ಯಾಕೆ ಹಾಕಿರಿ ಅಂತ ಅನ್ನಲಿಲ್ಲ. ಅಂಥ ಸಂದರ್ಭದಲ್ಲಿ ದೇವದೂತನು ಅವರನ್ನು ಬಿಡಿಸ್ಕೊಂಡು ಹೋಗ್ತಾನೆ. ಹೆಂಗೆ ಹೋಗ್ತಾನೆ? ಮಲಗಿರ್ತಕ್ಕಂಥ ಅವರನ್ನು ಪಕ್ಕೆ ಕಿವಿತಾನೆ, ಎದ್ದೇಳು ಹೋಗೋಣ ಅಂತ ಹೇಳಿ ಕಿಶನ್ ಕರ್ಕೊಂಡು ಹೋಗ್ತಾನೆ. ಅಂತ ಕರ್ಕೊಂಡು ಹೋಗಿ ಎಲ್ಲಿ ಜೈಲಿನಿಂದ ದೂರ ಹೋಗಿ ಬಿಟ್ಟಾಗ ಅಲ್ಲಿ ಯಾರೂ ಇಲ್ಲ ಅಂತ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲಿಯೂ ಕೂಡ ಪ್ರಿಯರೇ, ದೇವರನ್ನು ಸ್ತುತಿ ಮಾಡಿದಾಗ ನಮಗೇನಾಗ್ತದೆ ಅಂತಂದರೆ, ನಮಗಿರ್ತಕ್ಕಂಥ ಬಂಧನಗಳು ಬಿಡುಗಡೆ ಆಗ್ತದೆ, ನಮಗಿರ್ತಕ್ಕಂಥ ಕಷ್ಟಗಳು ದೂರ ಆಗ್ತದೆ, ನಮಗೆ ಇರ್ತಕ್ಕಂಥ ಪ್ರತಿಯೊಂದೊಂದು ಸಮಸ್ಯೆಗಳು ದೂರ ಆಗ್ತದೆ. ಅದಕ್ಕಾಗಿ ಎರಿಕೋ ಊರಿನ ಗೋಡೆಗಳನ್ನು ಕತ್ತಿಯಿಂದ ಅವರು ಕೆಡವಲಿಲ್ಲ. ಯುದ್ಧ ಮಾಡಲಿಕ್ಕೆ ಹೋದಾಗ ಕತ್ತಿ ಬಳಸ್ತಾರಲ್ಲ, ಅಲ್ಲಿ ಕತ್ತಿಲಿಂದ ಅವರು ಕೆಡವಲಿಲ್ಲ, ಪಿರಂಗಿಯಿಂದ ಕೆಡವಲಿಲ್ಲ, ಅವರು ಮಾನವ ಬಲದಿಂದ ಕೆಡವಲಿಲ್ಲ. ದೇವರ ಆಜ್ಞೆಗೆ ವಿಧೇಯರಾಗಿ ವಿಶ್ವಾಸದಿಂದ ಘೋಷಣೆಗಳನ್ನು ಕೂಗಿದಾಗ ಅವರ ಗೋಡೆಗಳು ಬಿದ್ದವು, ಅವರು ಆ ಪ್ರಾಂತ್ಯ ಅವರ ವಶವಾಯಿತು ಅಂತೇಳಿ ಹೇಳ್ತಾನೆ. ಅದೇ ಪ್ರಕಾರವಾಗಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಗೋಡೆಗಳು ಬಂದು ನಮಗೆ ನಿಂತಿವೆ. ನಮ್ಮ ಜೀವನ ಕೂಡ ಅಷ್ಟು ಸರಳವಾಗಿರ್ತಕ್ಕಂಥ ಜೀವನ ಅಲ್ಲ. ಅನೇಕ ಸಮಸ್ಯೆಗಳ ಗೂಡು ನಮ್ಮದಾಗಿದೆ. ಅದಕ್ಕಾಗಿ ನಾನು ಇವತ್ತಿನ ದಿವಸದಲ್ಲಿ ನಾನು ಹೇಳ್ತೇನೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ಆ ಗೋಡೆಗಳನ್ನು ಕೆಡವೋಣ, ನಮ್ಮ ಬಂಧನಗಳನ್ನು ಬಿಡಿಸಿಕೊಳ್ಳೋಣ, ನಮ್ಮ ಜೀವಿತವನ್ನು ವಿಶಾಲವಾಗಿ ಮಾಡಿಕೊಳ್ಳೋಣ. ನಾವು ಈಗೇನು ಮಾಡಿದ್ದೀವಿ ಅಂತಂದರೆ, ಬಾರ್ಡರ್ ಕಟ್ಕೊಂಡ್ಬಿಟ್ಟಿವಿ ನಾವು, ನಮ್ಮದೇ ಆಗಿರ್ತಕ್ಕಂಥದ್ದು. ಅವ್ನು ಕೂಡ ಮಾತಾಡಬಾರ್ದು ಅಂತಕ್ಕಂಥ ವಿಚಾರ, ನಾವು ಅವ್ರ ಮನೆ ಅಂಗಳದಲ್ಲಿ ಹೋಗಬಾರ್ದು ಅಂತಕ್ಕಂಥ ವಿಚಾರ, ನಾವು ಅವರ ಸ್ಥಳದಲ್ಲಿ ಕೂತ್ಕೊಳ್ಬಾರ್ದು ಅಂತ. ಈ ಬಂಧನಗಳು ಏನಾಗಬೇಕಂತಂದರೆ ಬಿಚ್ಚಬೇಕಾಗಿದೆ, ಬಿಡುಗಡೆ ಆಗಬೇಕಾಗಿದೆ. ಪ್ರತಿಯೊಬ್ಬೊಬ್ಬರು ನೀವು ಮನಸ್ಪೂರ್ವಕವಾಗಿ ವಿಶ್ವಾಸದೊಡನೆ ನೀವು ಪ್ರೀತಿ ಮಾಡಿದ್ದೀಯಾ, ಪ್ರಾರ್ಥನೆ ಮಾಡಿದ್ದೀಯಾದರೆ ದೇವರು ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ನಿಮಗೆ ಇರ್ತಕ್ಕಂಥ ಬಂಧನಗಳು ಏನಾಗ್ತದೆ ಅಂತಂದರೆ ಕಳಚಿ ಬೀಳ್ತದೆ. ಕಳಚಿ ಬಿದ್ದಾಗ ನಾವು ಇನ್ನೂ ಸ್ವತಂತ್ರರಾಗ್ತೇವೆ, ಇನ್ನೂ ದೇವರಿಗೆ ಸಮೀಪವಾಗ್ತೇವೆ, ಇನ್ನೂ ಆತನ ಆಶೀರ್ವಾದಗಳನ್ನು ನಾವು ಹೆಚ್ಚಾಗಿ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಈ ಎರಡೂ ಘಟನೆಗಳು, ಅಲ್ಲಿ ಯೆಹೋಷಾಫಾಟನ ಘಟನೆ, ಆತನು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಸ್ತೋತ್ರ ಗೀತೆಯವರನ್ನು ಮುಂದೆ ಬಿಟ್ಟು ಆತನು ಯುದ್ಧ ಮಾಡಿ ಅಲ್ಲಿ ಯುದ್ಧವನ್ನು ಗೆದ್ದ. ಇಲ್ಲಿಯೂ ಕೂಡ ಜೈಲಿನಲ್ಲಿ ಬಿದ್ದರೂ ಕೂಡ ಈ ಪೌಲ ಮತ್ತು ಶೀಲ ಇಬ್ಬರು ದೇವರನ್ನು ಸ್ತುತಿಸುವುದರ ಮುಖಾಂತರವಾಗಿ ಅಲ್ಲಿ ಭೂಕಂಪವಾಗಿ ಅವರಿಗೆ ಇರ್ತಕ್ಕಂಥ ಆ ಬೇಡಿಗಳು ಕಳಚಿ ಹೋಗಿ ಅವರು ಆ ಜೈಲಿನಿಂದ ಹೊರಗಡೆ ಬಂದು ಬಿಡ್ತಾರೆ. ಇಂತಿಂಥ ದೊಡ್ಡ ದೊಡ್ಡ ಅದ್ಭುತಗಳು ಅವರ ಜೀವಿತದಲ್ಲಿ ಆದರೆ ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಅದ್ಭುತಗಳು ನಡೀಬಾರ್ದ? ನಮ್ಮ ಜೀವಿತದಲ್ಲಿ ಚಿಕ್ಕ ಚಿಕ್ಕ ಅದ್ಭುತಗಳು ನಡಿಲೇಬೇಕು. ಯಾಕಂತಂದರೆ ನಮ್ಮ ಜೀವಿತ ಆಸರೆಯ ಜೀವಿತವಾಗಿದೆ.
ಕ್ರಿಸ್ತನನ್ನು ಹೊಂದಿಕೊಂಡು ನಾವು ಜೀವನ ಮಾಡತಕ್ಕಂಥ ಸಂದರ್ಭ. ಪ್ರತಿಯೊಂದೊಂದು ಕ್ಷಣದಲ್ಲಿ ನಾವು ಏಕಾಗ್ರತೆಯಿಂದ ಆತನಿಗೆ ನಮ್ಮ ಪರಿಪೂರ್ಣವಾದ ಮನಸ್ಸನ್ನು ಕೊಟ್ಟು ಪ್ರಾರ್ಥಿಸಿದೆಯಾದರೆ ನಿಜಕ್ಕೂ ಆತನು ನಮ್ಮನ್ನು ಬಿಡುಗಡೆಗೊಳಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. 255ನೇ ಸಂಗೀತ ಮೊದಲ ಮತ್ತು ಕೊನೆಯ ವಚನಗಳ ಮುಖಾಂತರವಾಗಿ ಮೊದಲ ಮತ್ತು ಕೊನೆಯ ವಚನ. ಜಪಕಾಲತಿ ತೇಗ ವಾಕ್ಯ ಕೇಳಿಕೊಂಡೆವು ಕರ್ತನಿನ ಆಶೀರ್ವಾದ ತುಂಬದಾಯ ಪಾಲಿಸು. ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ಕರ್ತನ ಪ್ರಾರ್ಥನೆ ಮತ್ತು ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ. ಆಮೇಲೆ ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೇನ್.